ನಮಸ್ತೆ ಕರ್ನಾಟಕದ ಜನತೆ. ಇವತ್ತು ವೀಕ್ ಆಫ್ ಅಂತ ಎದ್ದಿದ್ದು ಲೇಟು. ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಯೋದು ನನ್ನ ಹ್ಯಾಬಿಟ್. ಬ್ರಷ್ ಮಾಡಿ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ಗೆ ನಾನ್ ರೆಡಿ ಮಾಡಿದ್ದು ಕ್ರಿಸ್ಪಿ ಆನಿಯನ್ ದೋಸೆ. ರೆಸಿಪಿ ಬೇಕಾದ್ರೆ ಕಮೆಂಟ್ ಮಾಡಿ, ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದೋಸೆ ತಿಂದು ಕಾಫಿ ಕುಡಿದು ಕಾಫಿ ಜೊತೆ ಒಂದ್ ರೀಲ್ ಮಾಡಿದೆ. ಆ ರೀಲ್ ಹೇಗಿದೆ ಅಂತ ನೀವೇ ಹೇಳ್ಬೇಕು, ಓಕೆನಾ? ಕಾಫಿ ಅಂದರೆ ಸ್ವರ್ಗ ಅಂತ ಅನ್ಸುತ್ತೆ. ಕಾಫಿ ಕುಡಿಯೋದ್ರಲ್ಲಿರೋ ಕಿಕ್ಕು ಇನ್ನೊಂದರಲ್ಲಿಲ್ಲ, ಗೊತ್ತಾ? ನನಗಂತೂ ಕಾಫಿ ಅಂದರೆ ತುಂಬ ಇಷ್ಟ. ಬೆಳಗ್ಗೆ ಕೊಟ್ಟು ಕುಡಿತೀನಿ, ಮಧ್ಯಾಹ್ನ ಕೊಟ್ಟು ಕುಡಿತೀನಿ, ರಾತ್ರಿ ಕೊಟ್ಟು ಕುಡಿತಾ ಇರ್ತೀನಿ. ಹಾಗೆ ನನಗೆ ಅಭ್ಯಾಸ ಆಗಿರೋದು ರಾತ್ರಿ ಊಟ ಮಾಡಿದಾದ್ಮೇಲೂ ಕೂಡ ಕಾಫಿ ಕುಡ್ಕೊಂಡು ಮಲ್ಕೋಬೇಕು, ಆರಾಮವಾಗಿ ನಿದ್ದೆ ಬರುತ್ತೆ ಅಂತ. ನೀವು ಕಾಫಿ ಪ್ರಿಯರಾ ಅಥವಾ ಟೀ ಪ್ರಿಯರಾ? ವೀಕ್ ಆಫ್ ಅಂದಾಗ ನನಗೆ ಬಂದಿದ್ದ ಐಡಿಯಾ ಬ್ಲಾಗ್ ಆಫ್ ಐಕಿಯಾ. ಸೊ ಫ್ರೆಶ್ ಅಪ್ ಆಗಿ ರೆಡಿ ಆದೆ. ಡೈಲಿ ಮೇಕಪ್ ಹಾಕಿ ಬೇಜಾರಾಗಿತ್ತು ನನಗೆ. ಸೊ ಇವತ್ತು ಫೇಸ್ಗೆ ನಾನು ಹಾಕಿದ್ದು ಬರೀ ಸನ್ಸ್ಕ್ರೀನ್ ಜೊತೆಗೆ ಮಾಯಿಶ್ಚರೈಸರ್, ಹಾಗೆ ಲಿಪ್ಗೆ ಸ್ವಲ್ಪ ಟಿಂಟ್ ಇರಲಿ ಅಂತ ಲಿಪ್ ಲೈನರ್ನೇ ಲಿಪ್ಸ್ಟಿಕ್ ಥರ ಹಚ್ಕೊಂಡೆ. ಈಸಿ ಹೇರ್ ಸ್ಟೈಲ್ ಮಾಡಿಕೊಂಡು ಮೆಟ್ರೋ ಟಿಕೆಟ್ ಬುಕ್ ಮಾಡಿಕೊಂಡು ನಾಗಸಂದ್ರ ಬಂದು ಇಳಿದು ನನಗೆ ಕಂಡಿದ್ದು ಎತ್ತರದಲ್ಲಿರೋ ಬೋರ್ಡ್ ಆಫ್ ಐಕಿಯಾ. ಎಸ್, ನಾಗಸಂದ್ರ ಮೆಟ್ರೋ ಸ್ಟೇಷನ್ ಅಂತೂ ನನಗೆ ಸಖತ್ ಇಂಪ್ರೆಸಿವ್ ಆಗಿ ಕಾಣಿಸ್ತು, ಸಖತ್ ಅಟ್ರಾಕ್ಟಿವ್ ಆಗಿದೆ. ಯಾಕಂದರೆ ಫುಲ್ ಪೇಂಟಿಂಗು ಹಾಗೆ ಶಾಪ್ಸು, ಸೋ ಅಟ್ರಾಕ್ಟಿವ್ ಮೆಟ್ರೋ ಸ್ಟೇಷನ್ ಅಂತಲೇ ಹೇಳ್ಬೋದು. ಮೆಟ್ರೋಯಿಂದ ಹೊರಗೆ ಬಂದ ನನಗೆ ಯಾವ ಕಡೆ ಹೋಗೋದು ಅಂತ ಗೊತ್ತಾಗಲಿಲ್ಲ. ಅಲ್ಲೇ ಹೋಗ್ತಿದ್ದವ್ರನ್ನ ಕೇಳಿದೆ, ಹಾಗೆ ಐಕಿಯಾಗೆ ಎಂಟ್ರಿ ಕೂಡ ಆದೆ. ಎಂಟ್ರಿ ಆದ ತಕ್ಷಣ ನನಗೆ ಕಂಡಿದ್ದು ಈ ಕ್ಯೂಟ್ ಪಾಂಡಾ. ಎಲ್ಲಿ ನೋಡಿದ್ರು ಮಿರರು, ಫರ್ನಿಚರ್ಸು, ಬೆಡ್ಡು, ಕಿಚನ್ನು, ಇದೇನ್ ಮಾರ್ಟ ಅಥವಾ ಮನೇನ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಡ್ತು. ಕ್ಯೂಟ್ ಅನಿಮಲ್ ಡಾಲ್ಸು, ಬೆಡ್ ಲ್ಯಾಂಪು, ಡೈನಿಂಗ್ ಟೇಬಲು, ಚೇರ್ಸು, ರಾಯಲ್ ಚೇರ್ಸ್, ಸೋಫಾ ಸೆಟ್, ಪ್ಲಾಂಟ್ಸ್, ಪಾಟ್ಸ್, ಬ್ಲಾಂಕೆಟ್, ಪಿಲ್ಲೋ, ಬೆಡ್ಶೀಟ್, ಬೆಡ್, ಕಿಚನ್ ಐಟಮ್ಸ್ ಲೈಕ್ ಸ್ಟವ್, ಗ್ರಿಲ್ಲರ್, ಫ್ಲವರ್ಸ್, ಲೈಟ್ಸ್, ಬೌಲ್ಸ್, ಲಂಚ್ ಬಾಕ್ಸ್, ಒಂದಾ ಎರಡಾ ಅಲ್ಲಿ ಎಲ್ಲ ಐಟಮ್ಸ್ ಕೂಡ ಮನೆಗೆ ಬೇಕಾಗಿರುವಂತ ಸಿಗುತ್ತೆ. ಜಸ್ಟ್ 99 ರುಪೀಸಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ. ಐಕಿಯಾ ಎಂಟ್ರಿ ಆಗ್ತಾ ಇದ್ದಂಗೆ ಫೈರ್ ಎಕ್ಸಿಟ್ ಸೌಂಡು, ಅಲ್ಲಿರೋ ಜನ ಎಲ್ಲ ಬೆಚ್ಚಿಬಿದ್ರು. ಆಮೇಲೆ ನೋಡಿದ್ರೆ ಈ ಪುಣ್ಯಾತ್ಮನ್ ಕೈ ಚಳಕ ಸೈಲೆಂಟಾಗಿ ಹೋಗ್ತಾನೆ. ಇಲ್ಲಿ ನಿಮಗೆ ಜಸ್ಟ್ 99ಇಂದ ಸ್ಟಾರ್ಟ್ ಆಗುತ್ತೆ. ಹೌದು, ಈ ಕ್ಯೂಟ್ ಲಂಚ್ ಬಾಕ್ಸ್ ಕೂಡ ಜಸ್ಟ್ 99. ಹಾಗೆ ಕಪ್ ಸೆಟ್, 6 ಕಪ್ಗಳಿರುವಂತಹ ಕಪ್ ಸೆಟ್ ಕೂಡ ಜಸ್ಟ್ 99. ಹಾಗೆ ಬೌಲ್ಸ್ ಕೂಡ ಜಸ್ಟ್ 99. 24 ಫೋಕ್ ಸೆಟ್, ಹಾಗೆ ಇನ್ನು ಸ್ಪೂನ್ ಸೆಟ್ ಬಂದುಬಿಟ್ಟು ಜಸ್ಟ್ 99. ಬೆಡ್ ಲ್ಯಾಂಪ್ ತುಂಬ ಕಾಸ್ಟ್ಲಿ ಇರುವಂಥದ್ದು. ಹಾಗೆ ನನಗೆ ಈ ಹಾರ್ಟ್ ಬೆಡ್ ಲ್ಯಾಂಪ್ ಅಂತೂ ಸಖತ್ ಇಷ್ಟ ಆಯಿತು. ಇನ್ನು ಪ್ರಿಂಟೆಡ್ ಟಿಶ್ಯೂ ಬೇರೆ ಇಟ್ಟಿದ್ದಾರೆ, ಓಕೆ. ಆಮೇಲೆ ಚೀಸ್ ಕೇಕ್, ಬೇರೆ ಏನೇನೋ ಐಟಮ್ಸ್ ಇತ್ತು ತಿನ್ನೋದು. ನಾನಂತೂ ಏನೂ ತಿನ್ನಲಿಲ್ಲ, ಏನಿಲ್ಲ. ಆಮೇಲೆ ಫ್ರೇಮ್ ಜಸ್ಟ್ 99. ಈ ಫ್ಲವರ್ ಪಾಟ್ ಕೂಡ ಜಸ್ಟ್ 99. ಪಿಲ್ಲೋ ತುಂಬ ಕಾಸ್ಟ್ಲಿ, ನಂಗೆ ತುಂಬ ಇಷ್ಟ ಆಯಿತು. ಇಲ್ಲಿ ಯಾರೋ ಆಂಟಿ ಒಬ್ಬರು ಮಲ್ಕೊಂಡೇ ಬಿಟ್ಟಿದ್ರು. ಕ್ಯಾಕಿಯಾ, ದಿಸ್ ಈಸ್ ಐಕಿಯಾದಲ್ಲಿ ನೀವೇನಾದರೂ ಹೋಗಿ ಆರಾಮಾಗಿ ಶಾಪ್ ಮಾಡ್ಕೊಂಡು ಬರ್ತೀರಾ ಅನ್ನೋದಾದರೆ ಆರಾಮಾಗಿ 1-2 ಅವರ್ ಅಲ್ಲೇ ಎಲ್ಲಾದರೂ ಮಲ್ಕೊಂಡ್ಬಿಡ್ಬೋದು. ಸೊ ಗಾಡಿ ಅಪ್ಪ ದೇವ, ಓಕೆ ಪರವಾಗಿಲ್ಲ, ಬಿಟ್ಟಾಕಿ. ಹಾಗೆ ಬಾಸ್ಕೆಟ್ ಆಗಿರ್ಬೋದು, ಬೆಡ್ ಲ್ಯಾಂಪ್ ಆಗಿರ್ಬೋದು, ಹಾಗೆ ಕ್ಯಾಂಡಲ್ ಆಗಿರ್ಬೋದು, ಎಲ್ಲದೂ ಐಟಮ್ಸ್ ತುಂಬಾ ಚೆನ್ನಾಗಿತ್ತು. ನನಗೂ ಸಖತ್ ಇಂಪ್ರೆಸಿವ್ ಅಂತ ಅನ್ನಿಸ್ತು. ತುಂಬಾ ಚೆನ್ನಾಗಿರುತ್ತೆ ಐಟಮ್ಸ್ ಎಲ್ಲ. ಹಾಗೆ ಕ್ವಾಲಿಟಿ ವೈಸ್ ನೋಡೋದಾದ್ರೂ ಸಖತ್ತಾಗಿತ್ತು. ಇಲ್ಲಿ A to Z ಸಿಗುತ್ತೆ ನಿಮಗೆ ಐಕಿಯಾದಲ್ಲಿ. ವಿತ್ ಏನಂತಂದ್ರೆ ಬೆಡ್ರೂಮ್ಗೆ ಹೋದ್ರಿ ಅಂತಂದ್ರೆ ನಿಮಗೆ ಕೆಲವೊಂದು ಕಡೆ ಏನಾಗುತ್ತೆ, ಬೆಡ್ರೂಮಲ್ಲಿ ಏನೇನು ಐಟಮ್ಸ್ ಬೇಕು ಅಂತಂದ್ರೆ ಅದು ಒಂದೊಂದು ಕಡೆ ಸಿಗುವಂಥದ್ದು. ಆದರೆ ಇಲ್ಲಿ ಬೆಡ್ರೂಮಿಗೆ ಬೇಕಾದಂತಹ ಎಲ್ಲ ಐಟಮ್ಸನ್ನು ಕೂಡ ಒಂದೇ ಹತ್ರನೇ ಅದು ರೂಮ್ ಥರ ಸೆಟಪ್ ಮಾಡಿ ಇಟ್ಟಿರುವಂಥದ್ದು. ನೀವು ಆಕಸ್ಮಿಕವಾಗಿ ಈಗ ಬೆಡ್ರೂಮ್ಗೆ ಹೋಗ್ತಾ ಇದ್ದೀರಾ ಅಂತಂದರೆ ಬೆಡ್ ಆಗಿರ್ಬೋದು, ಅದಕ್ಕೆ ಹಾಗೆ ಬ್ಲಾಂಕೆಟ್ ಆಗಿರ್ಬೋದು, ಪಿಲ್ಲೋ ಆಗಿರ್ಬೋದು, ಪಿಲ್ಲೋ ಕವರ್ ಆಗಿರ್ಬೋದು, ಬೆಡ್ಶೀಟ್ ಆಗಿರಬಹುದು. ಇನ್ನು ನೀವು ಪಕ್ಕದಲ್ಲಿ ಡೈನಿಂಗ್ ಟೇಬಲ್ ಆಗಿರ್ಬೋದು, ಇನ್ನು ಇದು ಮೇಕಪ್ ಟೇಬಲ್ ಆಗಿರ್ಬೋದು, ಏನು ಐಟಮ್ಸ್ 1-2 ಕಬೋರ್ಡ್ಸ್ ಆಗಿರ್ಬೋದು, ಎಲ್ಲದೂ ಕೂಡ ಒಂದು ಮನೆಗೆ ಬೇಕಾಗಿರೋ ಎಲ್ಲ ಐಟಮ್ಸ್ ಕೂಡ ಇಲ್ಲಿ ಸಿಗುತ್ತೆ. ಆಮೇಲೆ ಬೆಸ್ಟ್ ಆಫ್ ಬೆಸ್ಟ್ ಅಂತಂದರೆ ಐಕಿಯಾ ಇಸ್ ಆಲ್ಸೋ ಬೆಸ್ಟ್. ಇನ್ನು ಐಕಿಯಾಗಿಂತ ನಮಗೆ ಬೇಕು ಅಂತಂದರೆ ಡಿಮಾರ್ಟಲ್ಲಿ ಕೂಡ ಇದೇ ಪ್ರೈಸ್ಗೆ, ಅಂದರೆ ಇದೇ ಪ್ರೈಸ್ಗಲ್ಲ, ಇದಕ್ಕಿಂತ ಕಮ್ಮಿ ಪ್ರೈಸ್ಗೆ ಕೂಡ ನಮಗೆ ಅವೈಲಬಲ್ ಇರುತ್ತೆ ಐಟಮ್ಸು. ನನಗೆ ಜಸ್ಟ್ ಮ್ಯಾಟ್ ನೋಡೋದಾದರೆ 399 ಇತ್ತು. ಹಾಗೆ ಪಿಲ್ಲೋ ಕವರು, ಪಿಲ್ಲೋ ನೋಡೋದಾದರೆ 499, 599, 729 ಹೀಗೆ ಇತ್ತು. ಇನ್ನು ಮಿರರ್ಸ್ ಆಫ್ ಎವ್ರಿ ಟೇಸ್ಟ್, ವಾವ್ ಸಖತ್ತಾಗಿತ್ತು. ಮಿರರ್ಸ್ ಮಾತ್ರ ಡಿಸೈನ್ಸ್ ಒಂದಕ್ಕಿಂತ ಒಂದು ಮಸ್ತಾಗಿತ್ತು. ನನಗೆ ಈ ಓವಲ್ ಶೇಪ್ ಮಿರರ್ ಅಂತೂ ತುಂಬಾ ಇಷ್ಟ ಆಯಿತು. ತುಂಬಾ ಅಟ್ರಾಕ್ಟಿವ್ ಡಿಸೈನ್ ಆಗಿರುವಂಥದ್ದು. ಇನ್ನು ಇಲ್ಲಿ ನಾನು ಕೂತ್ಕೊಂಡು ಸ್ವಲ್ಪ ಫೋಟೋಸ್ ಕೂಡ ಕ್ಲಿಕ್ ಮಾಡಿಕೊಂಡೆ, ವಿಡಿಯೋಸ್ ಕೂಡ ತಗೊಂಡೆ.
ಫೈನಲಿ ಇವತ್ತು ಅಡ್ಡಾಡಿ ಸಾಕಾಯ್ತು. ಸೊ ಮನೆ ಕಡೆ ಬಂದೆ. ಎಸ್, ಇವತ್ತು ಇಷ್ಟ ಆಯ್ತು. ಇವತ್ತಿನ ಈ ಒಂದು ಲಾಗ್ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಮುಂದಿನ ಲಾಗ್ ಒಳಗಡೆ ನಾನ್ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚ್ ಆಂಕರ್ ಕನ್ನಡತಿ ಯೂಟ್ಯೂಬ್ ಚಾನೆಲ್. ನಮಸ್ಕಾರ.